8ನೇ ಸುತ್ತ ಮೇಲೆ ತಗ ಟರ್ ಅಂತ ಹೇಳಿತು. ಅದು ಟರ್ ಅಂದ ತಕ್ಷಣ ಚಿಕ್ಕಮಗಳೂರಿಂದ ಒಂದು ಬ್ರೇಕಿಂಗ್ ಇನ್ಸ್ಪೆಕ್ಟರ್ ಆರ್ಟಿ ಯಾರೋ ಗೊತ್ತುಂಟು, ಗಾಡಿ ತಾಗಿತ್ತು ಅಂತ ಹೇಳಿ. ಗುರುಗಳಂತೇಳಿ ಅನಂತಣ್ಣ ಅಂತಿದ್ರು. ಅವ್ರಿಗೆ ಅವನದು ಹೆಚ್ಚು ಕಡಿಮೆ ಆದ್ರೆ ನಾನು 1 ತಿಂಗಳು ಸ್ಯಾಲ್ರಿ ಬಿಡ್ತೇನೆ ಅಂತೇಳಿ ಅಲ್ಲಿಯ ಮ್ಯಾನೇಜರಿಗೆ ಹೇಳಿದ್ರು. ಎಲ್ಲಾ ಬ್ರೇಕ್ ಇನ್ಸ್ಪೆಕ್ಟರ್ ಆರ್ಟಿನವ್ರು ಗಾಡಿಯಲ್ಲಿ ಕುತ್ಕೊಂಡ್ರು. ಒಂದು 15-20 ಅವರು ಇವರು ಇತ್ಯಾದಿ ಕೆಲ ಓನರ್ಸ್ ಎಲ್ಲ. ಧೈರ್ಯ ಕಡಿಮೆ ಇತ್ತು, ಅನುಭವ ಕಡಿಮೆ ಇತ್ತು. ಫಸ್ಟ್ ಗೇರ್ ಅಲ್ಲ ಹಾಕಿದ್ರೆ ನಾನು ಬಂದು ಮೇಲ್ ತೆಗಿತಿದ್ದೆ. ನಾನು ಯಾರು ಗೊತ್ತಾ, ಇಲ್ಲ ಸರ್ ನಾನು ಸೀಟ್ ಇಟ್ಕೊಂಡ್ ಬರ್ತಿದ್ದೆ. ಶಿವಮೊಗ್ಗದಿಂದ 2:30 ಹೊರಡುದು. ಶನಿವಾರ ಅಂತೂ ಇದ್ದ ಸೀಟ್ ಎಲ್ಲ ಬುಕ್ಕಿಂಗ್. ಅಗಲ ಗಾಡಿ ಅದು ನೋಡಿ, ಹೀಗೆ ಹಿಡಿದು ನಮ್ಗೆ ಸಿಗುದಿಲ್ಲ ಆ ತರದ್ದು ಲಿವರ್ ಮೇಲ್ಗಡೆ. ಅದು 3 ಈಚೆಗೆ ಬರುದು, ನಾವು ಅಲ್ಲಿಂದ ಹೋದ್ರೆ ಈಚೆ ಬರೋದು. ಬೆರಳೆಣಿಕೆ ಬಸ್ ನೋಡಿ. ಅರ್ಧ ಸುತ್ತ ಹತ್ತಿದ ಮೇಲೆ ಗೇರ್ ಚೇಂಜ್ ಮಾಡೋದಲ್ಲ, ಹತ್ತುವ ಮೊದಲೇ ಹಿಂದೆನೆ ಗೇರ್ ಚೇಂಜ್ ಮಾಡಿದ್ರೆ ವಿಷ್ಣು ಹೋಗ್ತೀಯ, ಧೈರ್ಯ ಉಂಟಾ? ಓ ಖಂಡಿತ ಸರ್ ಹೋಗ್ತಾನೆ. ಅಲ್ಲ ಕೈ ಸಿಗ ನಾನು ವ್ಯವಸ್ಥೆ ಮಾಡ್ತೇನೆ ಸರ್ ಅಂತೇಳಿ ಗೋಣಿ ಚೀಲದೊಳಗಡೆ 2 ಕಟ್ಟು ಬೈಯುಲ್ ಹಾಕಿ ಹಿಂದ್ಗಡೆ ಸೀಟಿ ಹೊರಗಿಟ್ಟು ಕಟ್ಟಿ ಬಂಡೆಕಲ್ಲ ಅಲ್ಲಿ ಆಚೆ ಏನಾರು ಲೆಫ್ಟಿ ತಗೊಂಡು ಅಂತ ಹೇಳಿದ್ರೆ ಬಂಪರ್ ಫುಲ್ಲು ಉಜ್ಜುತ್ತೆ. ಕೆಳಗಿನಿಂದ ಮೇಲ್ ಬರುವಾಗನು ಅಷ್ಟೇ, ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಲಾಂಗ್ ತಗೊಂಡ್ರು ಬಂಪರ್ ಎಲ್ಲ ಕಿತ್ಕೊಂಡು ಹೋಗ್ತದೆ. ಆ ಹೆಂಡತಿ ನೋಡ್ತಾರೆ, ಅವರ ಭಾವ ಮೈದ ನೋಡ್ತಾನೆ ಇತ್ಯಾದಿ. 2 ಲೀಟರ್ ಡೀಸೆಲ್ಗೆ ಒಬ್ಬ ಉತ್ತಮ ಡ್ರೈವರ್ ಚೇಂಜ್ ಮಾಡ್ತಾರೆ. ಇದು ನನ್ನ ಅನುಭವ. ನೋಡಿ, ಬೆಳಿಗ್ಗೆ ನಾನು ಇಲ್ಲಿ 6 ಗಂಟೆ ಹೊರಟು ಅಲ್ಲಿ 8 ಗಂಟೆ ಆಗಬೇಕಾದ್ರೂ ಸಹ ಹೆಡ್ಲೈಟ್ ಹಾಕಿ ಹೋಗುದು ಅಂತ ಹೇಳಿದ್ರೆ ಅಷ್ಟು ಹೊಗೆ. ಈ ಫೋನು ಗೀನು ಇತ್ಯಾದಿ ಯಾವ್ದಿರಲ್ಲ, ಪೋಸ್ಟ್ ಆಫೀಸಲ್ಲಿ ಟ್ರಂಕಲ್ ಮಾಡ್ಬೇಕಿತ್ತು. ಅದು ನೋಡಿ ಅವತ್ತಂತೂ ರಾತ್ರಿ. ಆದ್ರೆ ಒಂದ್ ಹೇಳ್ತೇನೆ, ನಿಮ್ಮ ಹಗಲಿಕ್ಕಿಂತ ರಾತ್ರಿ ಡ್ರೈವಿಂಗ್ ಭಾರಿ ಸುಲಭ. ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ನನ್ನ ಹಿಂದಿನ ಒಂದು ಆಗುಂಬೆ ಬಸ್ಸಿನ ಒಂದು ಲಾಗಿಗೆ ತುಂಬ ಜನರ ಒಂದು ಕಮೆಂಟ್ಸ್ ಎಲ್ಲ ಇತ್ತು. ಏನಂತ ಹೇಳಿದರೆ ಪಾರ್ಟ್ 2 ಮಾಡಿ ಒಳ್ಳೆ ಇನ್ಫಾರ್ಮೇಷನ್ ಅನ್ನು ಡ್ರೈವರ್ ಕೊಟ್ಟಿದ್ದಾರೆ ಅಂತ ನನಗೆ ಕಮೆಂಟ್ ಬಂದಿತ್ತು. ಅದರ ಪ್ರಕಾರ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಾನು ಇನ್ನೊಬ್ಬರು ಒಂದು ಮೋಸ್ಟ್ ಎಕ್ಸ್ಪೀರಿಯನ್ಸ್ ಡ್ರೈವರ್ನ ಚಾಲಕರ ಇಂಟರ್ವ್ಯೂ ನಾನು ಇವತ್ತು ಮಾಡ್ತಿದ್ದೇನೆ. ಇವರ ಬಗ್ಗೆ ಹೇಳುವುದಾದ್ರೆ ಸಾಕಷ್ಟು ಇದೆ. ನೋಡುವ ಈ ಸಂಚಿಕೆಯಲ್ಲಿ ಏನು ಅಂತ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಅಂತ ನೋಡ್ಕೊಂಡು ಬರುವ ಬನ್ನಿ. ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ನಾನು ಆರಾಮಿದ್ದೇನೆ. ನಿಮ್ಮ ಹೆಸರು? ನನ್ನ ಹೆಸರು ವಿಷ್ಣುಮೂರ್ತಿ ಅಂತ, ಇಲ್ಲೆಲ್ಲ ಶಾರ್ಟ್ ಆಗಿ ವಿಷ್ಣು ಅಂತ ಕರೀತಾರೆ. ಓಕೆ. ನೀವು ಒಂದು ಬಸ್ ಫೀಲ್ಡ್ಗೆ ಬಂದು ಎಷ್ಟು ವರ್ಷ ಆಯ್ತು? ನಾನು ಬಸ್ ಫೀಲ್ಡ್ ಬಂದು ಹೆಚ್ಚು ಕಮ್ಮಿ 36-38 ವರ್ಷ ಆಗಿರ್ಬೋದು. 38 ವರ್ಷ. ಹೌದು. ಓಕೆ ಸರ್, ನಿಮ್ಮ ಒಂದು ಅನುಭವದ ಮಾತನ್ನು ಇವತ್ತು ನಮ್ಮ ಒಂದು ಈ ಒಂದು ಸಂಚಿಕೆಯಲ್ಲಿ ಹೇಳಿ. ಚಾಲನೆ ಅಂದ್ರೆ ಏನು ಸರ್? ಚಾಲಕ ಅಂದ್ರೆ ಏನು ಸರ್? ಹೇಗೆ ನೀವು ಬಂದ್ರಿ ಚಾಲಕ ಹುದ್ದೆಗೆ? ನೋಡಿ, ನಾನು ಬಸ್ ತೊಳೆದು ನಾನು ಡ್ರೈವರ್ ಆಗಿ ಬಂದದ್ದು. ನಾವು ಎಲ್ಲಿ ಕಲ್ತದ್ದಲ್ಲ ಇತ್ಯಾದಿ ಅಲ್ಲ. ನಾನು ಆಮೇಲೆ ಅನಿರೀಕ್ಷಿತ ಒಂದು ಸಾಗರಕ್ಕೆ ಗಜಾನ ಕಂಪನಿಗೆ ಒಂದು ಅಪ್ಲಿಕೇಶನ್ ಹಾಕಿದ್ದೆ. ಅವ್ರು ನಾನು ಸ್ವಲ್ಪ ಸಣ್ಣ ಏಜ್ ಇತ್ತು, ಒಂಚೂರು ಹಿಂದೆ ಮುಂದೆ ನೋಡಿದ್ರೆ ಅದೊಂದು ಗವರ್ಮೆಂಟ್ ಟೈಪಿನ ಕಂಪನಿ. ಗಜಾನ ಟ್ರಾನ್ಸ್ಪೋರ್ಟ್ ಅಂತ ಹೇಳಿದ್ರೆ ಸೇಮ್ ಗವರ್ಮೆಂಟ್ ಇದ್ದಾಗೆ ಇತ್ತು. ಅದ್ರೊಳಗೆ ಕೊನೆಗೆ ಇಲ್ಲಿ ಹನುಮಾನ್ ಟ್ರಾನ್ಸ್ಪೋರ್ಟ್ ಕಂಪನಿ ಉಡುಪಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ರವೀಂದ್ರ ನಾಯ್ಕರ್ ಅಂತ ಇದ್ರು. ಅಲ್ಲಿಗೆ ಶಿಫಾರಸ್ ಲೆಟರ್ ಕಳಿಸಿದ್ರು. ಒಳ್ಳೆ ಡ್ರೈವರ್ ಅಂತೆ, ಘಾಟಿಯಲ್ಲಿ ಓಡಾಡಿ ಅನುಭವ, ಸ್ವಂತ ಊರು ಆಗುಂಬೆ ಅಂತೆ, ಎಲ್ಲರೂ ಒಳ್ಳೆ ಒಪಿನಿಯನ್ ಹೇಳ್ತಾರೆ ಅಂತ. ಕೊನೆಗೆ ಇಲ್ಲಿ ಅವರು ಸೈನ್ ಮಾಡಿ ಕೊಟ್ರು. ಕೇಳಿದ್ರು 4 ಪ್ರಶ್ನೆ ಉತ್ತರ ಹೇಳಿದ್ರು. ಪ್ರಶ್ನೆ ಕೇಳಿದ್ರು, ನಿನಗೆ ಎಷ್ಟು ಅನುಭವ, ಕಲ್ತಿದ್ದೆಲ್ಲಿ, ಮನೆಯಲ್ಲಿ, ಆಮೇಲೆ ಇದ್ರ ಬಗ್ಗೆ ಏನ್ ಗೊತ್ತುಂಟು ಸರ್? ಈಗ ಯಾರಿಗೆ ಏನು ಗೊತ್ತಿಲ್ಲ ನೋಡಿ. ನಾವು ಅವಾಗ ಒಂದು ಗಾಡಿಗೆ, ದೊಡ್ಡ ಗಾಡಿಗೆ ಎಷ್ಟು ಜಾಯಿಂಟ್ ಅಂತ ಹೇಳ್ತಿದ್ದು, ಆಮೇಲೆ ಈ ವೀಲ್ ಬೋಲ್ಟ್ ಎಷ್ಟು ಅಂತ ಹೇಳ್ತಿತ್ತು. ಅವಾಗ ನಮ್ಗೆ ಹಾಗೆ ನಾವು ಅದ್ರೊಳಗೆ ತೊಳೆದು ಒರೆಸಿ ಇದ್ರೊಳಗೆ ನಾವು ಕಲ್ತ ಡ್ರೈವರ್ ಆಗಿದ್ದು. ಆಮೇಲೆ ನಂಗೆ ಸೆಲೆಕ್ಷನ್ ಆಯಿತು. ನಾನೊಂದು ಸ್ವಲ್ಪ 6 ತಿಂಗಳು ಬದಲಿ ಮಾಡ್ತಾ ಇದ್ದೆ. ಆಮೇಲೆ ಮಿನಿ ಬಸ್ಸಿಗೆ ಡ್ರೈವರ್ ಬೇಕು ಅಂತ ಹೇಳಿದಾಗ ನಾನು ಸ್ವಲ್ಪ ಚಿಕ್ಕ ಏಜ್. ಅಲ್ಲಿ ನಮ್ಗೆ ಗುರುಗಳಂತೇಳಿ ಅನಂತಣ್ಣ ಅಂತಿದ್ರು. ಅವ್ರಿಗೆ ಅವನದು ಹೆಚ್ಚು ಕಡಿಮೆ ಆದ್ರೆ ನಾನು 1 ತಿಂಗಳು ಸ್ಯಾಲ್ರಿ ಬಿಡ್ತೇನೆ ಅಂತೇಳಿ ಅಲ್ಲಿಯ ಮ್ಯಾನೇಜರಿಗೆ ಹೇಳಿದ್ರು. ರೈ ಅಂತೇಳಿ, ನಾಗೇಶ್ ರೈ ಅಂತೇಳಿ, ಸಾಗರದಲ್ಲಿ ಗಜಾನ್ನ ಮ್ಯಾನೇಜರ್. ಸರಿ ನೀವು ಅಷ್ಟು ಹೇಳಿ ಆದ್ಮೇಲೆ ವಿಷ್ಣು ನೀವು ಹೋಗ್ತೀರಾ? ಹೋಗ್ತೇನೆ. ಸರಿ ಸರ್ ನಾನು ಹೋಗ್ತೇನೆ ಅಂತ ಅಲ್ಲಿಂದ ನಂಗೆ ಆರ್ಡರ್ ಕೊಟ್ಟು ಕಳ್ಸಿದ್ರು ಶಿವಮೊಗ್ಗ ಬ್ರಾಂಚಿಗೆ. ಬೆಳಿಗ್ಗೆ 6 ಉಡುಪಿಯಿಂದ ಬಿಡ್ಲಿಕ್ಕೆ, 10:30 ಶಿವಮೊಗ್ಗ, 2:15 ಅಲ್ಲಿಂದ ಬಿಡ್ಲಿಕ್ಕೆ, 6:15 ಉಡುಪಿ ಬರ್ಲಿಕ್ಕೆ. ಆವಾಗ ಸರ್ ಬೆರಳೆಣಿಕೆಯ ಬಸ್ಸು. ನಂದು 6:15 ಬಿಟ್ರೆ 8:15 ಲಕ್ಷ್ಮೀದೇವಿ, ಅದು ಹನುಮಾನ್ ಇದು. ಅದಾದ್ಮೇಲೆ 10 ಗಂಟೆಗೆ ಒಂದು ಹನುಮಾನ್. ಇದಾದ್ಮೇಲೆ ನೋಡಿ, ಬೆಳಿಗ್ಗೆ ಏನು ಶಿವಮೊಗ್ಗದಿಂದ ಅಲ್ಲಿ 5:15 ಒಂದು ಹೊರಡ್ತಿತ್ತು, 8 ಗಂಟೆಗೆ ಒಂದು ಹೊರಡ್ತಿತ್ತು, 10 ಗಂಟೆ ಹೊರಡ್ತಿತ್ತು. ಅದು 3 ಈಚೆಗೆ ಬರುದು, ನಾವು ಅಲ್ಲಿಂದ ಹೋದರೆ ಈಚೆ ಬರೋದು. ಬೆರಳೆಣಿಕೆಯ ಬಸ್ಸು. ಈಗಿನ ಹಾಗೆ ಘಾಟಿ ಅಲ್ಲ ನೋಡಿ. ಮೇಲೆ 9ನೇ 8ನೇ ಸುತ್ತಲ್ಲಿ ನಾವು ನಿಲ್ಸಿದ್ ನೋಡಿದ್ರೆ ಕೆಳಗಡೆ 5ನೇ ಸುತ್ತಲ್ಲಿ ಬರುವ ವೆಹಿಕಲ್ ಇದೆ ಅಂತ ಹೇಳಿದ್ರೆ, ಆಗ ಈ ತರ ಲಾರಿಗಳದ್ದು, ಕಾರ್ಗಳದ್ದು ಬೇರೆ ಎಲ್ಲೋ ಅಲ್ಲೋ ಇಲ್ಲೋ ಒಂದೊಂದು ಕಾರು, ಮತ್ತೆ
ಫಾರ್ಗೋ ಅಂತೇಳಿ ಒಂದು ಹಿಂದೆ ಲಾರಿ ಇತ್ತು, ಶಂಕರ್ ಟ್ರಾನ್ಸ್ಪೋರ್ಟ್ ಅಂತ ಒಂದೆರಡು, ಅದು ಅಗೇಲ ಬಾನಟ್ ಇತ್ಯಾದಿ ಇತ್ತು. ಓಕೆ ಅದು ಗಾಡಿ. ಅಗೇಲ ಗಾಡಿ ಅದು ನೋಡಿ ಹೀಗೆ ಹಿಡಿದು ನಮ್ಗೆ ಸಿಗುದಿಲ್ಲ ಆ ತರದ್ದು ಲಿವರ್ ಮೇಲ್ಗಡೆ ಸಿಗುದಿಲ್ಲ, ಅದು ಸಿಗುದಿಲ್ಲ. ಹೌದು, ಬೆನ್ನಿಂದೆಲ್ಲ ಹುಲ್ಲೆಲ್ಲ ಇಟ್ಟು ಚೀಲದೊಳಗೆ ಹುಲ್ಲಾಕಿ ಇದು ಮಾಡಿ ಅಂತದ್ದು. ಇದು ನಾನ್ ಟ್ರಯಲ್ ಆಗಿದ್ದೆ ಅದ್ರೊಳಗಡೆ. ನಾನು ಕಲಿಯುವಾಗಲ್ಲ ಮಂಜತ್ ಭಕ್ತರು ಅಂತಿದ್ರು, ಅವರು ರಾಯರ್ ಮನೆಗೆ, ರಾಯರ್ ಅಂದ್ರೆ ಶಂಕರ್ ಟ್ರಾನ್ಸ್ಪೋರ್ಟ್ ದನಿ ಮನೆಗೆ ಹುಲ್ಲೆಲ್ಲ ಹಳ್ಳಿನ ತಂದು ಇಲ್ಲಿ 6 ಹಾಕ್ತಿದ್ರು. ನಾನ್ ಕ್ಲೀನರ್ ಆಗಿರುವಾಗ ಬನ್ನಿ ವಿಷ್ಣು ಅಂತ ಕರ್ಕೊಂಡೋಗಿದ್ದೆ. ಅದಕ್ಕೆ ಅವ್ರ ಮನೆ ಸೋಮೇಶ್ವರದಲ್ಲಿ ಗಾಡಿ ಇಟ್ಟು, ವಿಷ್ಣು ಹೋಗ್ತೀಯ, ಧೈರ್ಯ ಉಂಟಾ? ಓ ಖಂಡಿತ ಸರ್ ಹೋಗ್ತಾನೆ. ಅಲ್ಲ ಕೈ ಸಿಗ ನಾನು ವ್ಯವಸ್ಥೆ ಮಾಡ್ತೇನೆ ಸರ್ ಅಂತೇಳಿ ಗೋಣಿ ಚೀಲದೊಳಗಡೆ 2 ಕಟ್ಟು ಬೈ ಹುಲ್ಲು ಹಾಕಿ ಹಿಂದ್ಗಡೆ ಸೀಟಿ ಹೊರಗಿಟ್ಟು ಕಟ್ಟಿ. ಆದ್ರೆ ಒಂದು ಧೈರ್ಯ ಕಡಿಮೆ ಇತ್ತು, ಅನುಭವ ಕಡಿಮೆ ಇತ್ತು. ಫಸ್ಟ್ ಗೇರ್ ಅಲ್ಲ ಹಾಕಿದ್ರೆ ನಾನು ಬಂದು ಮೇಲ್ ತೆಗಿತಿದ್ದೆ. ಅಂದ್ರೆ ರಾತ್ರಿ ಟ್ರಾಫಿಕ್ ಇಲ್ಲ, ಮತ್ತೆ ಗೇರ್ ಚೇಂಜ್ ಮಾಡಿದ್ರೆ ಅದು ಪಕ್ಕ ಗೇರ್ ಬೀಳ್ದಿದ್ರೆ ಕಷ್ಟ ಅಲ್ಲ, ಗಾಡಿ ಹಿಂದೆ ಹೋಗ್ತದೆ. ನಾವು ಪ್ರತಿ ಒಂದು ಈಗ ಯಾವ ನನ್ನ ಸ್ನೇಹಿತರಿಗಾಗ್ಲಿ, ಈಗಿನ ಒಂದು ಮಿನಿ ಬಸ್ ಹುಡುಗರಿಗಾಗ್ಲಿ ಹೇಗೆ ಗಾಡಿ ಹತ್ಸ್ಬೇಕು ಅನ್ನೋದು ಗೊತ್ತಿಲ್ಲ. ನೋಡಿ, ಅರ್ಧ ಸುತ್ತ ಹತ್ತಿದ್ಮೇಲೆ ಗೇರ್ ಚೇಂಜ್ ಮಾಡೋದಲ್ಲ, ಹತ್ತುವ ಮೊದಲು ಹಿಂದೆನೆ ಗೇರ್ ಚೇಂಜ್ ಮಾಡಿ ನಾವು ತಯಾರಾಗಿ ಹತ್ತಿದ್ರೆ ನಮ್ಮ ಇಷ್ಟಾನುಸಾರ ಅದು ಹೋಗ್ತದೆ. ಈ ಅರ್ಧ ಸುತ್ತ ಹಾಕಿ ಆದ ತಕ್ಷಣ ಗಾಡಿ ಬಂದು ಬೀಳುದು, ಇಲ್ಲಾದ್ರೆ ಹಿಂದೆ ಬರುದು ಅವಸ್ಥೆ ಅದು. ಹಾಗೆ ಆವಾಗಿನ ಕಾಲದಲ್ಲಿ ಇರ್ಲಿಲ್ಲ. ಆಗನಿಂದ ನಾನು ಡ್ರೈವರ್ ನೋಡ್ಲಿಕ್ಕೆ ಹೀಗಿದ್ದೇನೆ. ನಂಗೆ ಒಂದು 36-37 ವರ್ಷ ನನ್ನ ಸರ್ವಿಸ್ ಇದ್ರು. ಬರೀ ಮಿನಿ ಬಸ್ಸಲ್ಲೇ ಕಳೆದಿದ್ದೆ ನಾನು, ಬೇರೆ ಗಾಡಿ ಹೋದವನೇ ಅಲ್ಲ. ಮಿನಿ ಬಸ್ಸಿಗೆ ಬಹಳ ಒಂದು ಕೊನೆವರೆಗೆ ನೋಡಿ 24 ವರ್ಷ ಒಂದೇ ಗಾಡಿ ಮಾಡ್ತಿದ್ದೆ. ಬೆಳಿಗ್ಗೆ 8ವರೆಗೆ ಇಲ್ಲಿಂದ ಬಿಟ್ಟು, ಇಲ್ಲಿಂದ ಉಡುಪಿಯಿಂದ 8ವರೆಗೆ ಬಿಟ್ಟು ಲಕ್ಷ್ಮೀದೇವಿ ಅಂತ ಹನುಮನ್ ಮಿನಿ, 12ವರೆ ಶಿವಮೊಗ್ಗ, ಅಲ್ಲಿಂದ 1ವರೆಗೆ ಬಿಟ್ಟು 5ವರೆಗೆ ಉಡುಪಿ. ಅದು ಅಷ್ಟು ದೀರ್ಘ ಮಾಡಿದ್ದೇನೆ ನಾನು. ದೀರ್ಘ ಯಾಕೆ ಗೊತ್ತಾ? ಜನರು ಹಾಗೆ ನನ್ನ ಬಗ್ಗೆ ಒಂದು ಇದು, ಇಂತ ಯಾವ ಗಾಡಿ ಹೋಗ್ಬೇಕು, ವಿಷ್ಣು ಗಾಡಿ ಹೋಗ್ಬೇಕು, ಫ್ಯಾಮಿಲಿಗೆ ಮೇಲೆ ಬಂದ್ರೆ ಒಂದು 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 ನಾನಂತಲ್ಲ, ಎಲ್ಲರೂ ಮಾಡ್ಬೇಕು. ಪ್ರಯಾಣಿಕರ ಬಗ್ಗೆ ತುಂಬಾ ಕಾಳಜಿ ವಹಿಸ್ಬೇಕು. ಈ 30-40 ಸೀಟ್ ಕೂರುವ ಬಸ್ಸಲ್ಲಿ ಈ ಹೇಳ್ತಾರೆ ನೋಡಿ ಸರ್, ಲೋಕೋ ಭಿನ್ನ ರುಚಿ ಅಂತ. ಒಬ್ಬೊಬ್ಬರು ಒಂದೊಂದು ತರದವ್ರು ಇರ್ತಾರೆ. ಒಬ್ಬರಿಗೆ ಜೋರ್ ಬೇಕು, ಒಬ್ಬರಿಗೆ ನಿಧಾನ ಬೇಕು, ಒಬ್ಬರಿಗೆ ಮಧ್ಯಮ ವರ್ಗದಲ್ಲಿ ಬೇಕು. ಹಾಗಾಗಿ ಅಂಥದ್ನೆಲ್ಲ ಸುಧಾರಿಸಿ ದಾಟಿ ಬರಬೇಕು. ಆಗಿನ ಕಾಲ ಜನರು, ಪ್ರಯಾಣಿಕರು ನಮ್ಮನ್ನು ಅಷ್ಟು ಆಸೆ ಮಾಡ್ತಿದ್ರು, ಅಷ್ಟು ಖುಷಿ ಪಡ್ತಿದ್ರು. ಈಗಿನ ಒಂದು ಪ್ರಯಾಣಿಕರು, ಈಗಿನ ಒಂದು ವಾತಾವರಣ, ಈಗ ಬಂದು ಹುಡುಗ ಡ್ರೈವರ್ನವರು ಅವ್ರ ಮಾತಾಡುವ ರೀತಿಯೇ ಬೇರೆ, ಈ ಕೈ ತೋರಿಸೋದೇ ಬೇರೆ. ಆಮೇಲೆ ಪ್ರಯಾಣಿಕರು ಸಹ ಏನಾದ್ರೂ ಒಂಚೂರು ಇದಾದ್ರೆ ಪೂರ ಜನ ಒಟ್ಟಾಗಿ, ಪೂರ ಈಗಿನ ಒಂದು ಮೊಬೈಲ್ ಯುಗದಲ್ಲಿ ಬಿಡಿ, ಅದವನ್ ಲೈಫೇ ಹಾಳಾಗುವಂತದ್ದೆಲ್ಲ ಇದು ಮಾಡಿ ಹಾಕ್ತಾರೆ. ಅಲ್ಲ, ನನ್ನ ಅನುಭವ ಹೇಳಿದ್ದ ನಾನು ಹೀಗ್ ಮಾಡ್ತಾರೆ, ಅವ್ರು ಮಾಡ್ತಾರೆ ಅಂತ. ಈಗಿನ ವಾತಾವರಣದಲ್ಲಿ ಸರ್ ಮಿನಿ ಬಸ್ಸಿಗೆ ಡ್ರೈವರೇ ಅಲ್ಲ, ಹೋಗ್ಲೇಬಾರ್ದು. ಯಾಕೆ ಗೊತ್ತಾ? ದಣಿಗಳು 2 ಲೀಟರ್ ಡೀಸೆಲ್ ಜಾಸ್ತಿ ಹೋದ್ರೆ ಅವರ ಒಬ್ಬನೇ ದಣಿ ಆದ್ರೆ ಅಡ್ಡಿಲ್ಲ, ಅವರ ಹೆಂಡತಿ ನೋಡ್ತಾರೆ, ಅವರ ಭಾವ ಮೈದ ನೋಡ್ತಾನೆ ಇತ್ಯಾದಿ. 2 ಲೀಟರ್ ಡೀಸೆಲ್ಗೆ ಒಬ್ಬ ಉತ್ತಮ ಡ್ರೈವರ್ ಚೇಂಜ್ ಮಾಡ್ತಾರೆ. ಇದು ನನ್ನ ಅನುಭವ. ನಾನು ಕೊರೋನಾ ಬಂದಾದ ತಕ್ಷಣ ಕಂಪನಿ ಬಂದಾಯ್ತು, ನಾನು ಉಡುಪಿ ಆಲ್ದೂರ್ ಹೋಗ್ತಾ ಇದ್ದೆ. ಅದು ಹೇಳಿದ್ರೆ ಪ್ರಯೋಜನ ಇಲ್ಲ. ಅವ್ರು ಇದೇ ಒಂದು 2 ಲೀಟರ್ ಡೀಸೆಲ್ಗೋಸ್ಕರ ನನ್ನ ಹತ್ರ ಹೇಳಿದ್ರೆ ಅಡ್ಡಿಲ್ಲ, ಅಣ್ಣ ಗುರುಗಳೇ ಅಂತಿದ್ರು. ಹಿಂದೆ 3ನೇವ್ರ ಹತ್ರ ಹೇಳಿಸಿದ್ರು. ಆಗ ನಾನು ಬೇಡ ಅಂತೇಳಿ ನಾನು ರಜೆ ಹೋದವ್ ಬರಲೇ ಇಲ್ಲ. ಆ ದೇವರದಿಂದ ನನ್ನ ಬಸ್ಸಲ್ಲಿ ಭದ್ರಾವತಿಯಲ್ಲಿ LIC ಮ್ಯಾನೇಜರ್ ಆಗಿದ್ರು ರಾಮಚಂದ್ರ ಅವತ್ತು ಲಕ್ಷ್ಮೀಂದ್ರ ನಗರ. ಅವರು ಒಂದು ದಿನ ಅನಿರೀಕ್ಷಿತ ಬಸ್ ಸ್ಟ್ಯಾಂಡ್ ಅಲ್ಲಿ ಸಿಕ್ಕಿದ್ರು. ಅವರಿಗೆ ನನಗೆ ಅವ್ರು ಪರಿಚಯ ಆಗಿಲ್ಲ. ಅವ್ರು ಸ್ವಲ್ಪ ತ್ವರಗಿರಾಗಿ ಎಲ್ಲ ಬೆಳ್ಳಗಾಗಿದ್ದಾರೆ. ವಿಷ್ಣು ಅಲ್ಲ ಅಂದ್ರು. ಸರ್ ನಮಸ್ತೆ ಅಂದೆ. ನಾನು ಯಾರು ಗೊತ್ತಾ? ಇಲ್ಲ ಸರ್, ನಾನು ಸೀಟ್ ಇಟ್ಕೊಂಡ್ ಬರ್ತಿದ್ದೆ. ಶಿವಮೊಗ್ಗದಿಂದ 2ವರೆ ಹೊರಡುದು. ಶನಿವಾರ ಅಂತೂ ಇದ್ದ ಸೀಟ್ ಎಲ್ಲ ಬುಕ್ಕಿಂಗ್. ಸೋಮವಾರ ಇದ್ದ ಸೀಟ್ ಎಲ್ಲ ಬುಕ್ಕಿಂಗ್. ಅಂದ್ರೆ ಕೈಯಮ್ಮ ಬರೋರಿಗೆ ಯಾವ ರಿಯಾಯಿತಿ ಇಲ್ಲ, ಏನಿಲ್ಲ. ಅವ್ರಿಗೊಂದು ಸೀಟ್ ಅಫಿಷಿಯಲ್ಸ್ ಟೈಮಿಂಗ್. ಹಾಗಾಗಿ ಅವರು ಹೀಗೆ ಮಾಡಿ ಎಲ್ಲಿ ಅಂದ್ರೆ, ಹೀಗೆ ಸರ್ ಹೀಗೆ ನೋಡ್ತಾ ಇದ್ದೇನೆ, ಅಲ್ಲಿ ಇಲ್ಲಿ ಸರಿಯಾಗಿಲ್ಲ, ಸ್ವಲ್ಪ ಸಮಯ ಆಲ್ದೂರ್ ಬಸ್ ಹೋದೆ, ಸರಿಯಾಗಿಲ್ಲ, ಅದಕ್ಕೋಸ್ಕರ ಸರಿ ನನ್ನ ನಂಬರ್ ತಗೊಳ್ಳಿ ಅಂತ ಕೊಟ್ರು. ಒಂದು ದಿನ ಅವ್ರು ಫೋನ್ ಮಾಡಿದ್ರು, ಇಂತಲ್ಲಿ ಮಾಡ್ಬೋದಾ, ಹೀಗೆ ಇದು ಮಾಡು. ಕೊಟ್ರೆ ಸಿಕ್ಕಿದ್ರೆ ಮಾಡ್ತೇನೆ ಸರ್ ಅಂತ ಹೇಳಿದೆ. ಸೀದಾ ಹೋದೆ. ಅಲ್ಲಿ ಹೋದಾಗ ಅಲ್ಲಿ ಇನ್ಚಾರ್ಜ್ ಆಫೀಸರ್ ಸಂತೋಷ್ ಶೆಟ್ರು ಅಂತಿದ್ರು, ಅವ್ರ ಹತ್ರ ಮಾತಾಡಿದೆ. ಏನು ಇದು ಮಾಡ್ತೀರಿ ಹಾಗೆ ಅಂತ. ಗುಟ್ಟೆ ಅಂತ ಸರ್, ನಗ್ತೀರಿ ನೀವು, ಸೆಕ್ಯೂರಿಟಿ ಕೆಲಸ ಇದೆ ಕೇಳಿದೆ ನಾನು ಫಸ್ಟ್. ನಾನು ಹೌದಾ, ಎಲ್ಲಿ ಮಾಡ್ತೀನಿ? ಅನುಭವ ಬೇರೆದ್ರಲ್ಲಿ ಇರೋದು. ಯಾವ್ದ್ರಲ್ಲಿ? ನಾನು ಬಸ್. ಯಾವ ಬಸ್? ನಾನು ಮಿನಿ ಬಸ್. ನೀವು ದೊಡ್ಡ ಬಸ್ ಬಿಡ್ತೀರಿ? ಎಲ್ಲ ಬಸ್ ಬಿಡ್ತೇನೆ ಸರ್ ಅಂದೆ. ತಕ್ಷಣ ಈ MD ಮೇಡಮ್ ಇದ್ದಾರೆ, ಅವ್ರ ಹತ್ರ ಕರ್ಕೊಂಡು ಹೋದ್ರು, ಹೀಗೆ ಅಂತೇಳಿ. ಅದಕ್ಕೆ ಸರಿಯಾಗಿ ಅವ್ರದ್ದೊಂದು ಇದಿತ್ತು ಮಾಹಿತಿ, ಇಂಥವ್ನ ಹುಡುಗ ಹೀಗೆ ಅಂತ. ಹೌದಾ ಅಂತೇಳಿ ಎಲ್ಲ ವಿಚಾರಕ್ಕೆ 4 ಮಾತು. ಸೀದಾ ಸರ್ ಹತ್ರ ಬಂದು, ಮೈನ್ ನಮ್ಮ GS ಸರ್ ಹತ್ರ, ಚಂದ್ರಶೇಖರ್ ಸರ್ ಹತ್ರ ಕರ್ಕೊಂಡ್ಬಂದ್ರು. ಅವರ ತಮಾಷೆಯಾಗಿ ಏನ್ ಅಭ್ಯಾಸ ಉಂಟಪ್ಪ ನಿಂಗೆ, ಏನು ಇತ್ಯಾದಿ ಅಂತ ಹೇಳಿದ್ರು. ಅವ್ರು ಕೇಳಿದೆಲ್ಲ ಪ್ರಶ್ನೆಗೂ ಉತ್ತರ ಹೇಳಿದೆ. ನಿಂಗೆ ಏನ್ ಅಭ್ಯಾಸ ಉಂಟು? ನಾನು ಎಲ್ಲಡಿಕೆ ತಿನ್ನುವ ಅಭ್ಯಾಸ ಉಂಟು. ಕುಡಿಯೋ ಅಭ್ಯಾಸ ಉಂಟಾ? ಕುಡಿಯೋ ಅಭ್ಯಾಸ ಉಂಟು. ನಿಮ್ಮ ಗಾಡಿಯನ್ನು ನಿಮ್ಮ ಜಾಗದಲ್ಲಿ ಸೇರಿಸಿ ನಾನು ಗೇಟಿಂದ ಹೊರಗಡೆ ಹೋದ್ಮೇಲೆ ನಾನು ಸ್ವಲ್ಪ ತಗೊಳ್ತೇನೆ ಸರ್ ಅಂದ್ರೆ. ಅದಕ್ಕೆ ಅವ್ರು ನಗಾಡಿದ್ರು.
ಗಾಡಿ ಆಯ್ತು, ಯಾವಾಗ ಬರ್ತೀರಿ ಅಂದ್ರೆ ಒಂದು ಶುಕ್ರವಾರ ಇದಾಗಿದ್ದು. ನಾನು ಸೋಮವಾರ ಬರ್ತೀನಿ ಅಂತೇಳಿ ಆಮೇಲೆ ಇಲ್ಲಿ ಬಂದು ಈಗ 3.5 ವರ್ಷ ಮೇಲಾಯ್ತು. ಒಳ್ಳೆ ರೀತಿ ನನ್ನನ್ನು ನಡ್ಸ್ಕೊಂತಿದ್ದಾರೆ. ನಾನು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನಿಂದ ಅವರಿಗೆ ತೊಂದರೆ ಆಗಿಲ್ಲ, ಅವರಿಂದ ನನಗೆ ತೊಂದರೆ ಆಗಿಲ್ಲ. ಒಳ್ಳೆ ವಿದ್ಯಾಸಂಸ್ಥೆ, ಆದರ್ಶ ನರ್ಸಿಂಗ್ ಕಾಲೇಜ್, ಆದರ್ಶ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಇತ್ಯಾದಿ ಎಲ್ಲ ಇದಿದೆ. ಎಲ್ಲರೂ ನಮ್ಮ ಸ್ಟಾಫೇ ಆಗ್ಲಿ, ನಮ್ಮ ಪ್ರಿನ್ಸಿಪಾಲೇ ಆಗ್ಲಿ, ಇತ್ಯಾದಿ ಆಗ್ಲಿ ಒಳ್ಳೆ ರೀತಿ ನೋಡ್ಕೊಂತಾರೆ. ನಾವು ಹಾಗೆ ನೀ ನನಗಿದ್ದರೆ ನಾನು ನಿನಗೆ ಅಂತ ಹೇಳ್ತಾರಲ್ಲ ಸರ್, ನಾವು ಅದೇ ರೀತಿಯಲ್ಲಿ ನಡೆದು ಬರ್ತಾ ಉಂಟು. ಸರ್ ನೀವು ಅವಾಗ ಹೇಳಿದ್ರಿ ಅದು ಲಿವರ್ ಗೇರ್ ಸಿಗುದಿಲ್ಲ, ಹೇಗೆ ಸಿಗುದಿಲ್ಲ, ಏನ್ ಸರ್ ಅದು? ಆವಾಗಿನ ಗಾಡಿ ಬರುವ ಇದೇ ಆಗಿತ್ತು. ಅದಾದ್ಮೇಲೆ SC ಗಾಡಿ ಬಂದಿತ್ತು. ಫಾರ್ಗೋ ತಕ್ಷಣ ಹೋಯ್ತು, SC ಗಾಡಿ ಬಂತು. ಅದು ಸೇಮ್ ಟು ಸೇಮ್ ಬಾನಟ್ ಹಿಂದ್ಗಡೆ ಈ ತರ ಗೇರಿತ್ತು. ಆಗ ಬಾನಟ್ ಇಷ್ಟು ಹೈಟಿನ ಬಾನಟ್, ನಿಮ್ಗೆ ಗೊತ್ತಿರ್ಬಹುದು ಏನೋ ನೋಡಿ. ಬಾನೆಟ್ ಉಂಟಲ್ಲ, ಈಗ ಇದೆಲ್ಲ ನೆಲ ಸಮಾನ ಇದೆಯಲ್ಲ, ಅದು ದೊಡ್ಡ ಬಾನೆಟ್. ಹೀಗೆ ಎಷ್ಟು ಅದು ಎತ್ತಿದ್ರೆ ಒಂದು ಮನುಷ್ಯ ಕೆಳಗಡೆ ಹೋಗಿ ಮೇಲ್ಗಡೆ ಬರುವಂತದ್ದು ಬಾನೆಟ್. ಅದು SC ಗಾಡಿ ಫಸ್ಟ್ ಬಂದಿದ್ದು. ಆ ನಂತರ ಇತ್ಯಾದಿ ಗಾಡಿ ಬರ್ಲಿ ಶುರು ಆಯ್ತು. ನಾವು ಅದ್ರೊಳಗೆ ತುಂಬಾ ವರ್ಷ ಓಡಿಸಿದೀನಿ ನಾನು SC ಗಾಡಿ. ಈಗ ಹೊಸ ಗಾಡಿ ಬಂದ್ರೆ ಇಲ್ಲೇ ಬಾಡಿ ಆಗುದು ಹನುಮನಲ್ಲಿ ಇತ್ಯಾದಿ. ನಮ್ಮ ಇದಕ್ಕೆ ಕೊಟ್ರೆ ಹೆಚ್ಚಾಗಿ ನನಗೆ ಕೊಡ್ತಿದ್ರು. ಈಗ ಒಂದು ಇಂಥವ್ರ ಗಾಡಿ ಸ್ವಲ್ಪ ಇದಾಗಿದೆ ಅಂತ ಹೇಳಿದ್ರೆ ಮಿನಿ ಬಸ್ ಬೇಗ ಚೇಂಜ್ ಮಾಡ್ತಿದ್ರು. ಇದ್ರ ತರ ಮಾಡ್ತಿದ್ರು, ಬೇರೆ ಬಸ್ ತರ ಅಲ್ಲ. ಬಾರಿ ಘಾಟಿ, ಆಗುಂಬೆ ಘಾಟಿ ಅಷ್ಟು ಇದಿತ್ತು ಸರ್. ನಾ ಹೇಳಿದ್ನಲ್ಲ, ಈಗ ಅದೆಲ್ಲ ಅಲ್ಲಿ ಹೊಡೆದು ಇಲ್ಲಿ ಹೊಡೆದು ಅಗಲ ಮಾಡಿ ಇತ್ಯಾದಿ ಮಾಡಿ ಆ ರೋಲರ್ ಗುದ್ದಿ ಅಲ್ಲಿ ಜರಿಯುದು ಇಲ್ಲಿ ಜರಿಯುದು ಇತ್ಯಾದಿ. ಆವಾಗ ಉಂಟಲ್ಲ ಅದೇ ರಸ್ತೆ ಈಗ ಇದ್ದಿದ್ರೆ ಅವರು ಯಾವ್ದನ್ನು ಮುಟ್ಟುದು ಬೇಡಿತ್ತು, ಯಾವ ಮರವು ಧರೆಗೆ ಬರೋದು ಬೇಡಿತ್ತು. ಆವಾಗಿನ ಮಳೆ ಈಗ ಎಲ್ಲಿದೆ ನೋಡಿ. ಬೆಳಿಗ್ಗೆ ನಾ ಇಲ್ಲಿ 6 ಗಂಟೆ ಹೊರಟು ಅಲ್ಲಿ 8 ಗಂಟೆ ಆಗಬೇಕಾದ್ರೂ ಸಹ ಹೆಡ್ಲೈಟ್ ಹಾಕಿ ಹೋಗುದು ಅಂತ ಹೇಳಿದ್ರೆ ಅಷ್ಟು ಹೊಗೆ ಈಗ ಎಲ್ಲಿದೆ ಸರ್? ಅದೆಲ್ಲ ಇಲ್ಲ. ಸರ್ ಎಷ್ಟು ಟೈಮ್ ತಕೊಳ್ತಿದ್ರಿ ಸರ್ ನೀವು ಮೇಲೆ ಹತ್ತಿಸ್ಬೇಕಾದ್ರೆ? ನಾವು ಆಗ 25ರಿಂದ ಅರ್ಧ ಗಂಟೆ ತಗೊಳ್ತೀವಿ. ಅರ್ಧ ಗಂಟೆ ಆವಾಗ ಅಂದ್ರೆ ಗಾಡಿ ಎಲ್ಲ ಇರ್ಲಿಲ್ಲ, ಮತ್ತೆ ರೋಡ್ ಅಷ್ಟು ಚೆನ್ನಾಗಿರ್ಲಿಲ್ಲ. ಕರುಸ್ ಎಲ್ಲ ಸ್ವಲ್ಪ ಬರೀ ಚಿಕ್ಕದು. ಆ 8, 9 ಮೇಲೆ 11 ಇದೆಲ್ಲ ತುಂಬಾ ಚಿಕ್ಕ ಕರುಸ್. ಈಗೆಲ್ಲ ಇವರು ಅಗಲೆ ಮಾಡಿ ಬಂಡೆ ಹೊಡೆದು ಈಗ ಈಸಿ ಆಗಿದೆ. ಮತ್ತೆ ನಿಮ್ ಪ್ರಕಾರ ಟಫೆಸ್ಟ್ ಟರ್ನ್ ಯಾವುದು ನಿಮ್ಗೆ ಗೊತ್ತಿದ್ದ? ನನಗೆ ಗೊತ್ತಿರುವಾಗ ಆಗುಂಬೆಲಿ 8ನೇ ಸುತ್ತು. ಯಾಕೆ ಸರ್ ಅದು ಹೇಗೆ? ಯಾಕೆ ಅಂತ ಹೇಳಿದ್ರೆ ಬಲೆ ಬದಿಗೂ ಜಾಗ ಇಲ್ಲ, ಎಡಬದಿ ಫುಲ್ಲು ಪಾದೆ, ಬಂಡೆಕಲ್ಲು. ಅಲ್ಲಿ ಆಚೆ ಏನಾರು ಲೆಫ್ಟ್ ತಗೊಂಡು ಅಂತ ಹೇಳಿದ್ರೆ ಬಂಪರ್ ಫುಲ್ಲು ಉಜ್ಜುತ್ತೆ. ಕೆಳಗಿನಿಂದ ಮೇಲ್ ಬರುವಾಗನು ಅಷ್ಟೇ, ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಲಾಂಗ್ ತಗೊಂಡ್ರು ಬಂಪರ್ ಎಲ್ಲ ಕಿತ್ಕೊಂಡು ಹೋಗ್ತದೆ. ಆಮೇಲೆ ಏನಾದ್ರು ಕಟ್ ಆಗದೆ ಇರೋ ಗಾಡಿ ಅಂತ ಹೇಳಿದ್ರೆ ನಿಮ್ಗೆ ಅಂದ ಇಲ್ಲ ಸರ್, ಮೇನ್ ಆಕ್ಸೆಲ್ ಹೊಸ್ತಿಗಿಸ್ಟ್ ಹಾಕಿ ಇತ್ಯಾದಿಯಾಗಿ ಅದು ಫುಲ್ಲು ನಮ್ಮ ಈಗ ಒಂದು ನಮ್ಮ ಹಿಡ್ತಕ್ಕೆ ಬರುವವರಿಗೆ ನಾವು 2 ಸರಿ ರಿವರ್ಸ್ ತೆಗಿಬೇಕಿತ್ತು. ಅವಾಗ ಅದು ಈಗ ನನ್ನ ಅನ್ಸಿಗೆ ಇದ್ದಿರಲಿ ಟಫ್ ಟರ್ನಿಂಗ್ ಅಂತ ಹೇಳಿದ್ರೆ 8ನೇ ಸುತ್ತು, ಬೇರೆ ಯಾವ ಸುತ್ತು ಇಲ್ಲ. ಮೇಲ್ಗಡೆ ಇದೆ 9ನೇ ಸುತ್ತು ಸೇಮ್ ಇದೆ, ಆದ್ರೆ ಕಟ್ಟಿಂಗ್ ಮಾಡ್ಲಿಕ್ಕೆಲ್ಲ ಬೇಕಾದಷ್ಟು ಜಾಗ ಇದೆ. ನಾನು ಅಲ್ಲ ಹೇಳೋದು, ಈ ಬಸ್ ಅನ್ನು ನಾನು ಮೊನ್ನೆ ಹೊಸದುರ್ಗ ತಗೊಂಡೋಗಿದ್ದೆ, ನಾನೇ ಡ್ರೈವರ್. ಇದೇ ಬಸ್ ಹೌದು. ಅಂದ್ರೆ ಕೆಲವರಿಗೆಲ್ಲ ಅಷ್ಟು ಅನುಭವ, ನಮ್ಗೆ ಇಂಚಿಂಚು ಗೊತ್ತಿದೆ. ನಾವು ಅದು ಕಲ್ತಿದ್ದು ಅಲ್ಲೇ, ಮಾಡಿದ್ದು ಅದೇ, ಟ್ರಯಲ್ ಮಾಡಿದ್ದು ಅಲ್ಲೇ, ಹಾಗಾಗಿ ಧೈರ್ಯ. ಓಕೆ ಸರ್, ನಿಮ್ಗೆ ಒಂದು ಪ್ರಶ್ನೆ. ನೀವು ಇಷ್ಟು ವರ್ಷ ಹೋಗ್ತಾ ಇದ್ದೀರಿ, ನಿಮ್ಗೆ ಫಸ್ಟಿಗೆ ಹೋಗ್ಬೇಕಾದ್ರೆ ಏನಾದ್ರು ಅಲ್ಲಿ ಕಷ್ಟ ಆಯ್ತಾ ಸರ್? ಕಷ್ಟ ಫಸ್ಟ್ ಪ್ರಥಮ ಘಾಟಿ ಇಳಿಬೇಕಾದ್ರೆ ಇಡೀ ಮೈಯೆಲ್ಲ ಬೆವರು. ಮತ್ತೆ ಉಂಟಲ್ಲ ಎಷ್ಟೋ ಸರಿ ನೋಡಿ ಈ ಕಾಲು ಹೀಗೆ ವೈಬ್ರೇಷನ್, ಅಂದ್ರೆ ನಾನು ಹೋಗ್ತೀನೋ ಸರ್. ನೀವು ಖಂಡಿತವಾಗ್ಲು ನಿಜ ಮಾತಿದು, ಪ್ರತಿಯೊಬ್ಬರಿಗೂ ಯಾಕೆ ಗೊತ್ತಾ, ಇಡೀ ಮೈ ವೈಬ್ರೇಷನ್ ನೋಡಿ, ಇದು ಹೀಗೆ ಅನ್ನುವಾಗ ಆಗ್ತಿತ್ತು. ಮತ್ತೆ ನಾವು ಗಣಪತಿ ನೆನೆಸೋದು, ಅಲ್ಲಿ ಮಧ್ಯಕ್ಕೊಂದು ಆನೆಕಲ್ಲಿದೆ, ಅದು ಬಾರಿ ಘಾಟಿ ಪುತ್ರರಾಜ ಅಂತ, ಅವನನ್ನು ಸ್ಮರಣೆ ಮಾಡೋದು, ಚಂದದಲ್ಲಿ ಹೋಗುದು ದೇವ್ರದಿಂದ. 1-2 ಟ್ರಿಪ್ ಹೋಗಿ ಬಂದ್ಮೇಲೆ ನಾವು ಈಜಿ ಧಾರಾಳ. ಹಾಗಾದ್ರೆ ಫಸ್ಟ್ ನಿಮ್ಗೆ ಸಭೆ ಆಗಿದೆ ಖಂಡಿತ ಅಲ್ವಾ? ಖಂಡಿತ. ಫಸ್ಟ್ ನೀವು ಟ್ರಿಪ್ ತಗೊಂಡಂತಹ ಗಾಡಿ ಯಾವ್ದು ಸರ್? MYC 4711 ನೆನಪು ಇದೆ ಖಂಡಿತ. ಅದು ಏನಾಗಿತ್ತು ಗೊತ್ತುಂಟಾ, ಆಗುಂಬೆಲ್ ನಾನು ಇದು ಕ್ಲೀನರ್ ವಿತ್ ಅದು ಇದು ಎಲ್ಲ ಮೆಕ್ಯಾನಿಕ್ ಮಾಡ್ತಿದ್ದೆ. ಆಲ್ದೂರು ಉಡುಪಿ ಅಂತ ಹೇಳಿ ಒಂದು ಮಿನಿ ಬಸ್ ರನ್ ಆಗ್ತಾ ಇತ್ತು. ಅದು ಇಲ್ಲಿ ಎಲ್ಲಿ ಗೊತ್ತುಂಟಾ, ಇಲ್ಲಿ ನಮ್ಮ ಬೊಬ್ಬು ಸ್ವಾಮಿನ ಎದುರುಗಡೆ ಧೂಮಾವತಿ ದೇವಸ್ಥಾನದ ಹತ್ರ ಮಧುನೇಶ್ಯ ಅಂತ ಇತ್ತು. ನಿಮ್ಗೆ ಗೊತ್ತಿಲ್ಲ ಸರ್, ಯಾರಿಗಾರು ಕೇಳಿದ್ರೆ ಹೇಳ್ತಾರೆ. ಅವರ ಭಾವನ ಗಾಡಿ ಆಗುಂಬೆಲಿ ಬಂದು ಹಾಳಾಯ್ತು, ಗೇರ್ ಬಾಕ್ಸ್ ಹಾಳಾದಾಗ ಎಲ್ಲ ಪೂರ ಅವ್ರು ಬರುವಾಗ ಬಿಡಿಸಿಟ್ಟೆ ನಾನು. ನನ್ನ ಜೊತೆಗೆ ಇನ್ನಿಬ್ರು ಹೆಲ್ಪರ್ ಇದ್ರು ತೊಳೆಯೋರು, ನಾವು 3 ಜನ ತೊಳೆಯೋದು. ಇಟ್ಟೆಲ್ಲ ಆದ ತಕ್ಷಣ ಉಂಟಲ್ಲ ಉಡುಪಿಯಿಂದ ಬಂತು ಆ ಡ್ರೈವರು, ಈಶ್ವರ ಅಂತ ಶಿವಮೊಗ್ಗದವ್ರು. ಅವ್ರು ಚಂದ ಮಾಡಿ ಒಂಚೂರು ತಗೊಂಡು ಊಟ ಮಾಡಿ ಮನಗಿದ್ರು. ಅವರಿಗೆ ಗೊತ್ತು, ಈಗ ಬಸ್ ಸ್ಟ್ಯಾಂಡ್ ಉಂಟಲ್ಲ ಸರ್, ಈಗಿನ ಬಸ್ ಸ್ಟ್ಯಾಂಡ್ ಅಲ್ಲ ಆಗುಂಬೆ. ಆಗ 2 ಪಾರ್ಟೇಷನ್ ನೋಡಿ, ಒಂದು ಮಿನಿ ಬಸ್ ಇಲ್ಲಿ ನಿಲ್ಲಿಕ್ಕೆ, ಒಂದು ಮಿನಿ ಬಸ್ ಇಲ್ಲಿ ನಿಲ್ಲಿಕ್ಕೆ ಮಾಡು. ಅಷ್ಟು ಚಂದ ಇತ್ತು. ಅದ್ರೊಳಗಡೆ ಮಧ್ಯೆ ನಿಂತಿತ್ತು, ಹಾಕಿದೆ ಆಯ್ತು, ಗಾಡಿ ಫಿಟ್ ಆಯ್ತು, ಹೋಗೋ ಯಾರು ಡ್ರೈವರ್ ಏನ್ ಮಾಡಿದ್ರು ಹೇಳಿಲ್ಲ. ಅವಾಗ ಪ್ರಕಾಶ ಅಂತ ಒಂದು ಬಾಳೆಹೊನ್ನೂರದ ಕಂಡಕ್ಟರ್ ಇದ್ದ.
ಮೊದಲಿಂದ ನಮ್ಗೆ ಗೊತ್ತಲ್ಲ, ಹೋಗ್ತಾ ಬರ್ತಾ ನೀರಿಗೆ ಬಿಸಿ ಗಿಸಿ ಆದ್ರೆ ನೀರ್ ಹಾಕುದು, ಒಂಚೂರು ಈ ಕೆಲವರು ವಾಮಿಟ್ ಮಾಡಿದ್ರೆ ಒಂಚೂರು ನೀರ್ ಹಾಕುದ್ರೆ ನಮ್ಗೇನ್ ದಾಕ್ಷಿಣ್ಯ ಇರ್ತಿಲ್ಲ. 50 ಪೈಸಾ 4 ಆಣೆ ಎಲ್ಲ ಕೊಡ್ತಿದ್ರು ನಮ್ಗೆ. ಅದು ಮಾಡ್ತಿರುವಾಗ ನಂದೆಲ್ಲ ಗೊತ್ತಿತ್ತಲ್ಲ. ಅವಾಗ ವಿಷ್ಣು ಬಿಡ್ತೀರಾ ವಿಷ್ಣು ಗಾಡಿ ಬಿಡ್ತೀರಾ ಬಿಡ್ತೇನೆ ಅಂತ ಹೇಳಿದೆ. ಅವಾಗ ಓನರ್ ಅಲ್ಲ, ಅವರ ಭಾವ ಇದ್ರು ಇಲ್ಲಿ ಅವರು ನೋಡ ಗಾಡಿ ತೆಗೀರಿ ಅಂದ್ರೆ ನಾನು ಸ್ವಯಂ ಅಂತ ಗಾಡಿ ತಗೊಂಡು ಆಗುಂಬೆ ಐಬೇವರೆಗೆ ಬಂದೆ. ಅಲ್ಲಿಂದ ರಿಟರ್ನ್ ಬಂದೆ. ಗಾಡಿ ತೆಗಿತೀರಾ? ಗಾಡಿ ತೆಗಿತೇನೆ ಅಂತ. ಹೋಗುವ. ಅದು ನೋಡಿ ಅವತ್ತಂತೂ ರಾತ್ರಿ. ಆದ್ರೆ ಒಂದು ಹೇಳ್ತೇನೆ, ನಿಮ್ಮ ಹಗಲಿಕ್ಕಿಂತ ರಾತ್ರಿ ಡ್ರೈವಿಂಗ್ ಭಾರಿ ಸುಲಭ. ಹೌದಾ? ಯಾಕೆ ಸರ್? ಯಾಕಂತ ಹೇಳಿದ್ರೆ ಎದುರುಗಡೆ ಯಾವ ವೆಹಿಕಲ್ ಬಂದ್ರು ಗೊತ್ತಾಗ್ತದೆ ಲೈಟ್ ಅಲ್ಲಿ ಇಂತಲ್ಲೇ ಇಂತ ಗಾಡಿ ಬರ್ತಾ ಇದೆ, ನಾವ್ ಇಲ್ಲಿ ನಿಲ್ಬೇಕು ಅಂತ. ಈಗಿನ ಇದ್ರೊಳಗಡೆ ಸೊಯ್ ಈಗಿನ ಗಾಡಿ ಹಾಗೆ ಪವರ್ ಸ್ಟೇರಿಂಗ್ ಗಾಡಿ. ಮತ್ತೆ ಕೆಲವರೆಲ್ಲ ಬರೋದಕ್ಕೆ ನಾನು ಘಾಟಿಯಲ್ಲೇ ಹೋಗ್ತಿದ್ದೇನೆ ಅನ್ನೋ ಒಂದು ಯೋಚನೆನೂ ಮಾಡೋದಿಲ್ಲ ಕೆಲವರು. ಹೌದು, ಏನ್ ಆಗ್ತದೆ ಮುಂದೆ ಅಂತ. ಆದ್ಮೇಲೆ ಹೀಗಾಯ್ತಲ್ಲ ಅನ್ನೋ ಬದಲು ಆಗೋ ಮೊದಲು ನಾವ್ ಇದ್ ಮಾಡ್ಬೇಕು. ಚಂದದಲ್ಲಿ ಗಾಡಿ ತಂದೆ ಇಲ್ಲಿ ಒಂದು ಮುಕ್ಕಲ್ ಬಿಡ್ಲಿಕ್ಕಿತ್ತು. ಅದು ಒಂದು ಮುಕ್ಕಲ್ ಬಿಡ್ಲಿಕ್ಕೆ ಹೋಗ ಹೇಳ್ತೇನೆ. ಅಲ್ಲಿ ಹೋಗುವಾಗ ಆ ಡ್ರೈವರ್ ಕೊನೆಗೆ ಅಲ್ಲಿ ಡಾಕ್ಟರ್ ಮನೆಗೆ ಹೋಗಿ ಇದಾಗಿ ಬಾಳೆಹೊನ್ನೂರಲ್ಲಿ ನಿಂತಿದ್ದ. ಅವಾಗ ಹೀಗೆ ಆಯ್ತು, ನನ್ ತಪ್ಪಾಯ್ತು ಅಂತೇಳಿ ಇವ್ರಿಗೆ ಹೇಳಿ ಅವ್ರು ಡಾಕ್ಟರ್ ಹೇಳಿದ್ರಂತೆ. ಆಗ ಎಲ್ಲಿ ಸರ್ ಟ್ರಂಕ್ ಅಲ್ಲ ಸರ್, ಈ ಫೋನು ಗೀನು ಇತ್ಯಾದಿ ಯಾವ್ದಿರಲ್ಲ, ಪೋಸ್ಟ್ ಆಫೀಸ್ ಅಲ್ಲಿ ಟ್ರಂಕ್ ಅಲ್ಲಿ ಮಾಡ್ಬೇಕಿತ್ತು. ನನ್ಗೂ ಹೌದು, ಆಗುಂಬೆಲ್ ಒಂದೇ ಪೋಸ್ಟ್ ಆಫೀಸ್, ಅಲ್ಲಿ ಎಲ್ಲಿಗಾರು ಮಾಡ್ಬೇಕಿದ್ರೆ ಅದು ನೆಟ್ವರ್ಕ್ ಸಿಕ್ಕಿದ್ರೆ ಆಯ್ತು, ಇಲ್ದಿದ್ರಿಲ್ಲ. ಕೊನೆಗೆ ಅವ್ರು ಹೇಳಿ ಆದ್ಮೇಲೆ ಬಾಳೆಹೊನ್ನೂರಲ್ಲಿ ಗಾಡಿ ಬಿಟ್ಟು ನಾನು ಸೀದಾ ಬಂದೆ. ಮತ್ತೆ ಯಥಾ ಪ್ರಕಾರ ಇದ್ ಮಾಡ್ತಿದ್ದೆ. ಆಮೇಲೆ ಅದೇ ಅನಂತಣ್ಣ ಅಂತ ಹೇಳಿದ್ನಲ್ಲ, ಅವ್ರು ವಿಷ್ಣು ಬರ್ತೀಯ ಅಂತ ಹೇಳಿ ನಂಗೆ ಅನಂತಣ್ಣ ಹಂಗೊಂದು ಡ್ರೈವರ್ ಚಾನ್ಸ್ ಕೊಡ್ಸಿ, ನಂಗೊಂದು ಕೊಡ್ಸಿ ಅಂತ ಬೇಡ್ತಿದ್ದೆ. ನಾನು 3.5 ವರ್ಷ ಕ್ಲೀನರ್ ಮಾಡಿದ್ದೆ. ಒಂದು ಅಪ್ಲಿಕೇಶನ್ ಬರ್ಕೊಡಂತೆ ಅವ್ರೊಂದು ಸೈನ್ ಹಾಕಿ ಕೊಡೋದು, ಅವ್ರು ತಗೊಂಡೋಗಿ ಫಿಲ್ಅಪ್ ಮಾಡಿ ಕೊಟ್ಟು ಇದ್ ಮಾಡಿ ನನ್ನ ಲೈಸೆನ್ಸ್ ನಂಬರು ಇತ್ಯಾದಿ ಎಲ್ಲ ಹಾಕಿ ಹೇಳಿದ್ದೆ. ಬರ್ದು ಹಾಕಿ ಕೊಟ್ಟಿದ್ರು. ಅಲ್ಲಿಂದ ನಂಗೆ ಲೆಟರ್ ಬಂತು, ಇಂಗ್ಲಿಷ್ ಲೆಟರ್, 5 ಕಾರ್ಡ್ ಬಂತು. ಮತ್ತೆ ನಾ ಸೀದಾ ಹೋಗಿ ಆದಾಗ ಅದೇ ಅಲ್ಲಿಯೂ ಸಹ MS ದೇವದಾಸ್ ಅಂತ ಮಿಲಿಟರಿ ರಿಟೈರ್ಡ್ ಮ್ಯಾನ್, ನೋಡ್ಲಿಕ್ಕೂ ಹಾಗೆ ಇದ್ರು ಇತ್ಯಾದಿ ಇದ್ರು. ಎಲ್ಲಿ ಕೆಲಸ ಮಾಡ್ತೀಯಪ್ಪ, ಏನಪ್ಪ ಹಾಗೆ ಹೀಗೆ ಅಂತೇಳಿ. ಅವ್ರು ಮಲಯಾಳಿ ಪೈಕಿ ಸ್ವಲ್ಪ ಇದ್ರದ್ದು ಕನ್ನಡ. ನಾನು ಹೀಗೆ ಸರ್ ಹೀಗೆ ಅಂತ ಹೋಗುವ ಅಂತೇಳಿ ಟ್ಯಾಗರ್ತಿ ಅಂತೇಳಿ ಒಂದು ಅತಿ ಚಿಕ್ಕ ಊರಿಗೆ ಹೋಗುವ ರಸ್ತೆ. ಒಂದು ಗಾಡಿ ತೆಗಿ ಅಂತ ಹೇಳಿ ಸಾಗರದಿಂದ ಟ್ಯಾಗರ್ತಿ ಅಂತೇಳಿ ಹೋಗ್ತದೆ. ಈಗ ದೊಡ್ಡ ಸಿಟಿ ಆಗಿದೆ ಅಂತ ಇತ್ಯಾದಿ ಆಗಿದೆ ಅಂತ. ಅಲ್ಲಿ ಅವರೊಬ್ರು ಈಶ್ವರ್ ಅಂತ ಅಲ್ಲ, ಇದು ಗಂಗಾಧರ್ ಅಂತ ಡ್ರೈವರ್ ಬರ್ತಾನೆ. ಅಲ್ಲಿ ಹೋಗಿ ಬರೀ ನಾನೊಂದು ಅಲ್ಲಿವರೆಗೆ ಹೋಗಿ ಒಂದು ಗಾಡಿ ಟರ್ನ್ ಮಾಡಿಟ್ಟಿದ್ದೆ ಅಷ್ಟೇ. ಒಂದು ಗಾಡಿ ತಿರುಗಿ ಸಿಟ್ಟಿದ್ದು, ಒಂದು ಚಿಕ್ಕ ಮೋರಿ ಮುಂದ್ಗಡೆ ಹೋಗಿ ವಾಪಸ್ ರಿವರ್ಸ್ ತೆಗೆದು ಇಟ್ಟಾದ ತಕ್ಷಣ ಸರಿಯಪ್ಪ ಬಾ ಅಂತ ಹೇಳಿದ್ರು. ನಾನು ಸೀದಾ ಗಾಡಿ ಬಂದ್ ಮಾಡಿದೆ, ಸೀದಾ ಬಂದೆ. ಆಗೆಲ್ಲ ಪ್ರೊಸೀಜರ್ ಹೇಗಂತೀರ ಸರ್, ಆಯ್ತು ಅಂತ ತಕ್ಷಣ ಬಂದ್ ಮಾಡ್ಲಿಕ್ಕಿಲ್ಲ. ಈಗ ನಮ್ದು ಆಯ್ತು ಅಂತ ಪಟ್ಟ ಬಂದ್ ಮಾಡ್ಲಿಕ್ಕಿಲ್ಲ. ಈಗನೂ ಅಷ್ಟೇ, ಈ ಗಾಡಿಗಳು ಸಹ ಅಷ್ಟೇ ಬಂದ್ ಮಾಡ್ಲಿಕ್ಕಿಲ್ಲ, ತಕ್ಷಣ ಬಂದ್ ಮಾಡ್ಲಿಕ್ಕಿಲ್ಲ. ಇವೆಲ್ಲ ಈಗಿನ ಸೆನ್ಸರ್, ಅವಾಗ್ನು ಹಾಗೆ. ಅದು ಸ್ವಲ್ಪ ಹೊತ್ತು ಸರ್ಕ್ಯುಲೇಷನ್ ಆಗ್ಬೇಕು. ಕೊನೆಗೆ ಒಂದು 20-30 ಸೆಕೆಂಡ್ ಆದ್ರೂ ಅದು ಸ್ಟಾರ್ಟಿಂಗ್ ಅಲ್ಲಿ ಇಟ್ಟು ಆ ನಂತರ ಬಂದ್ ಮಾಡುವಂತದ್ದು. ಇಟ್ಟಾದ ತಕ್ಷಣ ಮೊದಲು ಏನಪ್ಪ ಹೀಗೆ ಹಾಗೆ ಅಂತ ಹೇಳಿದ್ರು. ಖುಷಿ ಆಯ್ತು. ಅಲ್ಲಿ ಗುಡ್ ಅಂತ ಹೇಳಿ ಇದ್ ಮಾಡಿದ್ರು. ನಾನು ಈ ಅಪ್ಲಿಕೇಶನ್ ತಗೊಂಡೋಗಿ ಅದೇ ಹೇಳಿದೆ ಅಲ್ಲ ಆಗ ನಿಮ್ಗೆ, ರೈ ಅಂತೇಳಿ, ಅವ್ರ ನಾಗೇಶ್ ರೈ ಅಂತೇಳಿ ಅವ್ರ ಹತ್ರ ಹೋಗಿ ಆದ ತಕ್ಷಣ ಅವರು ಹಿಂದೂ ಮುಂದು 100 ಪ್ರಶ್ನೆ ಕೇಳಿದ್ರು. ಕೊನೆಗೆ ಅನಂತಣ್ಣ ಬಂದ್ಮೇಲೆ ಕೇಳಿದ್ರು. ಕೊನೆಗೆ ಇಲ್ಲ ಮಾರ್ರೆ ಈಗ ಅಲ್ಲಿ ಕಳ್ಸು ಅಂತ. ಅಲ್ಲಿ ಬಂದು ಇಲ್ಲ ಪಾಸ್ ಆಗಿ ಹೋದ್ಮೇಲೆ ನಾನು ಕಾಯಂ ಮಾಡ್ಲಿ ಶುರು ಮಾಡಿದೆ. ಕಾಯಂ ಅಂದ್ರೆ ಮಿನಿ ಬಸ್ಸೇ. ಇದಲ್ಲ ಹೆಚ್ಚಾಗಿ ನಾನು ಖಾಯಮ್ಮಾಗಿ ಮಿನಿ ಬಸ್ ಅಲ್ಲಿ ಮಾಡ್ತಾ ಇದ್ದಿದ್ದು, ಬದಲಿ ಹಂಗಾಮಿ ಮಾಡ್ಲಿಲ್ಲ. ಹೌದು. ಓಕೆ ಸರ್, ಇನ್ನೊಂದು ಏನಂತ ಹೇಳಿದ್ರೆ, ಫಸ್ಟ್ ನೀವು ಮಾರ್ಕೋ ಪೋಲೋ ಆಗುಂಬೆಯಲ್ಲಿ ಇಳಿಸಿದ್ದು ನೀವಂತೆ. ಹೌದು. ಇದ್ರ 4 ಡಿಸ್ಟಿಕ್ಕಿನ ಬ್ರೇಕ್ ಇನ್ಸ್ಪೆಕ್ಟರ್ RTO ಇದ್ರು. ಚಿಕ್ಕಮಗಳೂರಿನವ್ರು, ಶಿವಮೊಗ್ಗದವ್ರು, ಮಂಗಳೂರಿನವ್ರು, ಉಡುಪಿಯವ್ರು. ಇದು ಅಜಯ್ ಕುಮಾರ್ ಅಂತಿದ್ರು. ಗೋವಾದಿಂದ ಇದ್ದವ್ರು ಇಲ್ಲಿ ಬಂದಿದ್ದು ಮಾರ್ಕೋ ಪೋಲೋ ತರಿಸಿದ್ದವ್ರು. ಅವ್ರು ತರಿಸಿದ್ದು ಟೆಸ್ಟ್ ಮಾಡ್ಲಿಕ್ಕೆ ಬಂದ ತಕ್ಷಣ ಇಲ್ಲಿ ಒಂಚೂರು ನಾವೇನು ನಮ್ಮ ಬಗ್ಗೆ ನಾವು ಹೊಗಳ್ಕೊಳ್ಳುವುದಲ್ಲ. ನಾನು ಒಂಚೂರು ಇದ್ದಿದ್ರಲ್ಲಿ ಮುಂಚೂಣಿ. ಮತ್ತೆ ನಾನು ಒಂದು ಸೇಫ್ ಡ್ರೈವಿಂಗ್ ಮಾಡ್ತಿದ್ದೆ ನಾನು. ಇಲ್ಲೆಲ್ಲ ಮಾತಾಡಿದ್ರು. ಅವ್ರು MD ಹೇಳಿದ್ರಂತೆ ಯಾರಿಗೆ ಕಳ್ಸು, ಇಲ್ಲ ವಿಷ್ಣು ಕಳ್ಸು ಅಂತ ಹೇಳಿ. ಅವಾಗ ಸೀದಾ ಹೋಯ್ತು ಒಂದಿನ. ಹೋಗುವ ಅಂತ ಹೇಳಿದ್ರು, ಹೋಯ್ತು. ನನ್ನ ಇದ್ರೊಳಗೆ ಹೋಗ್ತಾ ಇರ್ತೇನೆ. ನಂಗೆ ಹಾಗೆ ಹೀಗೆ ಅಂತೇಳಿ ಇದ್ ಮಾಡಿರ್ಬಾರ್ದು. ನನ್ನ ನಿರೀಕ್ಷೆ ಒಂದು ಹೀಗಿರ್ತದೆ, ಇಷ್ಟಕ್ಕೆ ಹೋದ್ರೆ ಹೀಗೆ, ಇಷ್ಟಕ್ಕೆ ಹೋದ್ರೆ ಹೀಗೆ ಅಂತ. ಸೀದಾ ಟ್ರೈಲ್ 2 ಸರಿ ಮೇಲೋಗಿ 2 ಸರಿ ಕೆಳಗೆ ಬಂದಿದ್ದು. ಎಲ್ಲಿಯೂ ಏನೂ ಆಗ್ಲಿಲ್ಲ. ಆಗುಂಬೆ ಐಬಿಗೆ ಹೋಗಿ ನಿಂತು ಮರುದಿನ. ಆ ಗಾಡಿ ಉಡುಪಿ ಬಂದು ಮರುದಿನ ಹೋಗಿ ಆಗುಂಬೆ ಐಬಿಯಲ್ಲಿ ನಿಂತು ಎಲ್ಲಾ ಬ್ರೇಕ್ ಇನ್ಸ್ಪೆಕ್ಟರ್ RTO ಗಾಡಿಯಲ್ಲಿ ಕುತ್ಕೊಂಡ್ರು. ಒಂದು 15-20 ಅವರು ಇವರು ಇತ್ಯಾದಿ ಕೆಲ ಓನರ್ಸ್ ಎಲ್ಲ. ಆರಾಮಲ್ಲಿ ಬಂದೆ ಕೆಳಗಡೆ. ಎಲ್ಲಿಯೂ ಏನು ಇದು ಮಾಡಿಲ್ಲ. ಯಾಕೆ ಗೊತ್ತಾ ಸರ್, ನಮ್ಗೊಂದು ನಿರೀಕ್ಷೆ ಇರ್ತದೆ. ನಾನು ಇಷ್ಟು ಹೊಡ್ಕೊಂಡ್ರೆ ನನ್ನ ವೀಲು ಇಂತಲ್ಲಿ ಬಂದ್ರೆ ಗಾಡಿ ಪಾಸ್ ಆಗ್ತದೋ ಇಲ್ವೋ. ಆ 8ನೇ ಸುತ್ತು ಇಳಿದು ಅಂತ ಹೇಳಿದೆ ಅಲ್ಲ ನೋಡಿ. ಒಂದಿಷ್ಟು ಸಣ್ಣ ಕಟ್ಟೆ, ನೀವು ಇನ್ನೊಂದ್ಸರಿ ಹೋಗುವಾಗ ನೋಡಿ. ಆ 8 ಮೇಲಿಂದ ಕೆಳ ಬರುವಾಗ, ಕೆಳಗಿಂದ ಮೇಲೆ ಹೋಗುವಾಗ
ಮೇಲಿಂದ ಕೆಳ ಬರುವಾಗ ಎಡಬದಿಗೆ, ಹಾ. ಕೆಳಗಿಂದ ಮೇಲೆ ಹೋಗುವಾಗ ಬಲಬದಿಗೆ. ಹಾ. ನೋಡಿ ಇಷ್ಟೇ ಸಣ್ಣ ಕಟ್ಟೆ ಇದೆ, ಇಷ್ಟೇ ಅದ್ರ ಸಣ್ಣ. ಮೇಲೆ ಗಾಡಿ ಹೋಗ್ತದೆ. ಅದು ಈಗನೂ ಅದ್ರ ಮೇಲೆ ಹೋಗ್ತದೆ. ಯಾಕಂತ ಹೇಳಿದ್ರೆ ಈಗ ಅದಕ್ಕೊಂದು ಆ ಗಾಡಿಗಳ ಬ್ಲೇಡ್ ಕೊಟ್ಟು ಹೈಟ್ ಮಾಡಿ ಇತ್ಯಾದಿ ಮಾಡಿ. ಅವಾಗ ಆಗಿರಲ್ಲ, ನಮ್ಗೆ ನಿನ್ ತಾಗಿತೋ ಅಂತ ಹೇಳುವ ಹಾಗೆ ನಾವು ಕಟ್ ಮಾಡಿ ಇದು ಮಾಡಿ ಹೋಗಿದ್ದು. ಸೀದಾ ಬಂದು ಸೋಮೇಶ್ವರದಲ್ಲಿ ನಿಂತು ಅಲ್ಲಿ ರಾಮಭವನ ಅಂತ ಇತ್ತು, ಅಲ್ಲಿ ಚಾಗಿ ಎಲ್ಲ ಕುಡಿತು. ವಾಪಸ್ ಹೋಗುವಾಗ ನೋಡಿ ಈ ಗಾಡಿಗೆ ಬ್ಯಾಕ್ ಅಲ್ಲಿ ಸ್ಟೆಪ್ನಿ ಫಿಟ್ ಮಾಡ್ಲಿಕ್ಕೆ, ಹೌದು. ಆ ಸ್ಟೆಪ್ನಿಗೆ 2 ಯು ಕ್ಲಾಂಪ್ ಹಾಕಿಯಾರ. ಹೀಗೆ ಆ ಸ್ಟೆಪ್ನಿ ಇದಕ್ಕೆ 2 ಯು ಕ್ಲಾಂಪ್ ಹಾಕಿ, ಆ ಬೋಲ್ಟ್ ಜಾಸ್ತಿ ಇತ್ತು ಹೀಗೆ. ಓಕೆ. 8ನೇ ಸುತ್ತ ಮೇಲೆ ಎತ್ತುವಾಗ ಟರ್ ಅಂತ ಹೇಳಿತು. ಟರ್ ಅಂದ ತಕ್ಷಣ ಚಿಕ್ಕಮಗಳೂರಿಂದ ಒಂದು ಬ್ರೇಕಿಂಗ್ ಇನ್ಸ್ಪೆಕ್ಟರ್ RTO ಯಾರೋ ಗೊತ್ತುಂಟು, ಗಾಡಿ ತಾಗಿತ್ತು ಅಂತ ಹೇಳಿ. ಅವಾಗ ನಿಲ್ಸ್ಬೇಕಾ? ಬೇಡ ನಿಲ್ಸೋದು ಬೇಡ, ಟ್ರಾಫಿಕ್ ಏರಿಯದು ಹೋಗು ಅಂತೇಳಿ ಸೀದಾ ಹೋಯ್ತು. ಗೇಟ್ ಹತ್ರ ಸೈಡಿಗೆ ಹಾಕಿ ಅಂದ್ರು. ಇಡೀ ಗಾಡಿ ಅಡಿಗಡೆ ನುಗ್ಗಿ ಹೋಗಿ ನೋಡುವ, ಈ ತರ ಇರ್ಬೇಕು ಗ್ಲಾಸ್, ನೀರು ಬಿದ್ದಾಗಿ ಹೋಗ್ಬೇಕು, ಸೈಡಿಗೆ ಕಟನ್ನು ಗ್ಲಾಸ್ ಹಾಕ್ಬಾರ್ದು. ಯಾಕಂದ್ರೆ ಮರದ ಗೆಲ್ಲ ಹೊಡೆದು ಪ್ರಯಾಣಿಕರಿಗೆ ತೊಂದರೆ ಆಗ್ತದೆ. ಆವಾಗ ಅಂತ ಹೇಳಿದ್ರೆ ಗಾಡಿಗೆ ಡೀಸೆಲ್ ಕಡಿಮೆ ಸರ್. ಯಾಕೆ ಗೊತ್ತಾ? ಕಾಂಪಿಟೇಷನ್ ಇಲ್ಲ. ಅವನಿಗೆ ಹಚ್ಚಿ ಕಳ್ಸಿದ್ರು. ಮೇಲ್ಗಡೆ ಸನ್ಸೆಟ್ ಪ್ಲಾಟ್ಫಾರ್ಮ್ ಸುತ್ತಿಂದ ಕರೆಕ್ಟ್ ಬಂದು ಅವರೆಲ್ಲ ಕಾರು TT ಅಂತ ಎಣಿಸಿದ್ರು ಸರ್. ಅದೇ ಸ್ಪೀಡಲ್ಲಿ ಕಟ್ ಮಾಡಿಬಿಟ್ಟ. ಗಾಡಿ ಮೇಲಿಂದ ಬಂದಿದ್ದು 14ರಿಂದ ಬಾವ ಇದ್ರು, ಅವ್ರ ಮಗ ಇದ್ರು, ಅವರಿಬ್ರು ಎಂತ ಗೊತ್ತಾ, ಬಾಗಿಲು ತಳ್ಳಿ ಅವರಿಬ್ರು ಹೋಗುವಾಗ ಸ್ಪೀಡ್ ಹೋಗುದಿಲ್ಲ, ಅಲ್ಲಿ ಗಿಡ ಗಂಟೆ ಎಲ್ಲ ಸಿಗ್ತದೆ. ಅವರು ಹಾರಿ ಆ ಹುಡುಗನ ಹೇಳ್ಕೊಂಡ್ರು ಗಾಡಿ. ಅವರು ಆಮೇಲೆ ಹೀಗೆ ಅಂತ ಹೇಳಿದ್ರು, ಎಲ್ಲಿ ಕೆಲಸ ಮಾಡ್ತೀಯಪ್ಪ ಅಂದ್ರೆ, ನಾನು ಗಜನ ಕಂಪ್ನಿ ಸರ್ ಅಂತ. ಖಂಡಿತ ನಿಂಗೆ ಜೇಮ್ ಬರ್ತದೆ ಅಂತ ಹೇಳಿದ್ರು. ಅದು ಹೊಡೆದು ಇಲ್ಲಿ ಒಂದು ಚಾಕು ತರ ಹೊಕ್ಕಿಬಿಡ್ತು. ಅದು ರಕ್ತ ತುಂಬಾ ಬಂತು. ನಾವೆಲ್ಲ ಪರಿಯಾಗಿ ಬೇಡ್ಕೊಂಡು ಆಸ್ಪತ್ರೆ ಚಾರ್ಜ್ ಕೊಡ್ತೇನೆ ಹಾಗೆ ಅಂತ. ಬೇಡ, ಆ ಗವರ್ಮೆಂಟ್ ಸರ್ವೆಂಟ್, ನಂಗೆ ಅದು ಸಿಗ್ತದೆ ಇದು ಸಿಗ್ತದೆ ಅಂತ ಹೇಳಿದ್ರೆ ಅದು ಕೇಸ್ ಆಯ್ತು ಸರ್. ನಿಮ್ಗೆ ಸಹ ಧನ್ಯವಾದಗಳು. ಒಬ್ಬ ಮನುಷ್ಯನ ಪರಿಚಯ ಮಾಡ್ಲಿಕ್ಕೆ ಇಷ್ಟು ಶ್ರಮ ಪಡ್ತಿರಲ್ಲ, ನಮ್ಗಿದೆ ಅಭಿಮಾನ, ತುಂಬಾ ಖುಷಿ ಆಯ್ತು.